ಮನೆಯಲ್ಲಿ ನಾಮಿನೇಷನ್ ಬಿಸಿ ಬಹಳನೇ ಜೋರಾಗಿದೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ. ಪ್ರತಿ ಬಾರಿ ಕೂಡ ನಾಮಿನೇಷನ್ ನಡೆಯುವಾಗ ಸ್ಪರ್ಧಿಗಳ ಮಧ್ಯೆ ಜಗಳ ಅನ್ನೋದು ಆಗ್ತಾನೆ ಇರುತ್ತೆ. ಇವತ್ತು ಕೂಡ ಅದೇ ರೀತಿ ಆಗಿದೆ. ಯಾರಿಗಾಗಲಿ ಈ ಮನೆಯಲ್ಲಿ ನೀನು ಇರೋಕೆ ಅರ್ಹರಲ್ಲ ಅಂತ ಹೇಳಿ ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಕಾಮನ್ ಆಗಿ ಕೋಪ ಬಂದೇ ಬರುತ್ತೆ. ಹಾಗಾಗಿ ಕಾರಣ ಕೊಟ್ಟವರು ಕಾರಣ ತಗೊಂಡವರು ಇವರೊಬ್ಬರ ಮಧ್ಯೆ ಸಾಮಾನ್ಯವಾಗಿ ಜಗಳ ಆಗುತ್ತೆ. ಅದೇ ರೀತಿ ಇವತ್ತು ರಾಶಿಕಾ ಹಾಗೆ ರಕ್ಷಿತಾ ನಡುವೆ ಜಗಳ ಆಗಿದೆ. ರಕ್ಷಿತಾ ಕಾರಣ ಕೊಡ್ತಾರೆ, ರಾಶಿಕಾ ಡಿಪೆಂಡೆಂಟ್ ಆಗಿದ್ದಾರೆ, ಈ ಮನೆಯಲ್ಲಿ ಇರೋಕೆ ಅವರು ಅರ್ಹರಲ್ಲ, ಹಾಗಾಗಿ ಅವರನ್ನ ನಾಮಿನೇಟ್ ಮಾಡ್ತೀನಿ ಅಂತ. ಇದಕ್ಕೆ ಕೋಪ ಮಾಡ್ಕೊಂಡಂತಹ ರಕ್ಷಿತಾ ವಿರುದ್ಧ ಜಾಸ್ತಿ ಮಾತಾಡಿದ್ದಾರೆ. ನಿನಗೆ ಬಿಗ್ ಬಾಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತೀಯಾ, ನಿಂಗೆ ಬಿಗ್ ಬಾಸ್ ಅರ್ಥ ಆಗಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಇದಕ್ಕೆ ರಕ್ಷಿತಾ ಕೂಡ ಟಾಂಗ್ ಅನ್ನ ಕೊಡ್ತಾರೆ. ಸದ್ಯಕ್ಕೆ ಬಹಳಾನೇ ಜೋರಾಗಿ ನಡೆದಿದೆ ಇವರಿಬ್ರು ಜಗಳ. ಬಟ್ ಮನೆಯವ್ರು ಯಾರು ಇದಕ್ಕೆ ಇನ್ವಾಲ್ವ್ ಆಗಿಲ್ಲ. ನೋಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ನಾಮಿನೇಟ್ ಆಗ್ತಾರೆ ಅನ್ನೋದನ್ನ. ಹಾಗೆ ನಿನ್ನೆಯ ಸಂಚಿಕೆಯನ್ನ ನೋಡೋದಾದ್ರೆ ಸೊ ಬಹಳನೇ ಒಂಥರ ಹೈಪ್ ಅನ್ನೋ ರೀತಿಯಲ್ಲಿತ್ತು ನಿನ್ನೆಯ ಸಂಚಿಕೆ. ಯಾಕೆಂದ್ರೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಟ್ ಸಾಮಾನ್ಯವಾಗಿ ಸಿಂಪಲ್ ಆಗಿ ಎಂಟ್ರಿ ಕೊಟ್ಟಿಲ್ಲ, ಬಹಳ ಟೆರರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಬ್ರು ಕಂಟೆಸ್ಟೆಂಟ್ಸ್ ಒಳಗೆ ಹೋಗ್ಬೇಕಾದ್ರು ಬಿಗ್ ಬಾಸ್ ಕೊಟ್ಟಿರುವಂತಹ ಟಾಸ್ಕ್ ಆ ರೀತಿ ಇತ್ತು. ಒಳಗಿರುವಂತಹ ಕಂಟೆಸ್ಟ್ ಗಳನ್ನ ಒಂದೇ ರೀತಿ ರೊಚ್ಚಿಗೆಪ್ಸೋ ರೀತಿಯಲ್ಲಿತ್ತು ಬಿಗ್ ಬಾಸ್ ಕೊಟ್ಟಿರುವಂತಹ ಟಾಸ್ಕ್ಗಳು. ಸೊ ಮೊದಲನೇದಾಗಿ ಎಂಟ್ರಿ ಕೊಟ್ಟಂತಹ ಮ್ಯೂಟೆಂಟ್ ರಘು ಅವರು. ಸೊ ಅವರಿಗೆ 4 ಜನನ ಈ ಮನೆಯಲ್ಲಿ ವೇಕಪ್ ಮಾಡಬೇಕು ಅಂದ್ರೆ ಯಾರನ್ನ ಅಂತ ಕೇಳ್ತಾರೆ. ಸೊ ಅದಕ್ಕೆ ರಘು ಅವರು ಕೂಡ ಧನುಷ್, ಸುದಿ ಹಾಗೆ ಅಶ್ವಿನಿ ಅವರನ್ನ ಚಾಯ್ಸ್ ಮಾಡ್ಕೊಂಡು ಅವರಿಗೆ ಕೊಟ್ಟಂತಹ ಕಾರಣ ಬಹಳನೇ ಟ್ರಿಗರ್ ಮಾಡುತ್ತೆ ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನ ಕೂಡ. ಹೆಚ್ಚಾಗಿ ಟ್ರಿಗರ್ ಆಗಿದ್ದು ಅಶ್ವಿನಿ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಒಂದಿಷ್ಟು ಜಗಳ ವಾಗ್ವಾದ ಕೂಡ ನಡೆಯುತ್ತೆ, ಅವರಿಬ್ರು ಮಧ್ಯೆ ನಡೆಯುತ್ತೆ. ಆಮೇಲೆ ಅವರು ಮನೆಯವರೆಲ್ಲ ಇನ್ವಾಲ್ವ್ ಆಗ್ತಾರೆ. ಒಂದು ಕಾರಣ ನೀನು ಏಕವಚನದಲ್ಲಿ ಮಾತಾಡಿದೆ ಅಂತ ಅಶ್ವಿನಿ ಗೌಡ ಹೇಳ್ತಾರೆ. ಬಟ್ ಆದ್ರೆ ಅಶ್ವಿನಿ ಗೌಡ ಕೂಡ ಅದನ್ನೇ ಅಲ್ವಾ ಮಾಡಿದ್ದು. ಅವರು ಮಾತಾಡ್ಬೇಕಾದ್ರೆ ಮಾತ್ರ ಸರಿ, ಏಕವಚನದಲ್ಲಿ ಮಾತಾಡ್ಬೋದು, ಹೇಗಾದ್ರೂ ಬಾಯಿ ಮಾತಾಡ್ಬೋದು, ಎಂತ ಪದ ಬಳಕೆ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅವ್ರನ್ನ ಯಾರಾದ್ರೂ ಅಮ್ಮ ಅಂದ್ರೆ ಅಥವಾ ಹೋಗಮ್ಮ ಬಾರಮ್ಮ ಅಂದ್ರೆ ಅಥವಾ ಹೋಗು ಬಾ ಈ ರೀತಿಯನ್ನ ಪದ ಬಳಸಿದ್ರೆ ಏಕವಚನ, ನೀನು ರೂಲ್ಸ್ ನೋಡ್ಕೊಂಡ್ ಬಂದಿಲ್ವಾ ಅನ್ನಂತಹ ಮಾತುಗಳನ್ನ ಆಡ್ತಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ಬಳಸಿ ರೂಲ್ಸ್ ನೋಡ್ಕೊಂಡು ಬಂದಿಲ್ವಾ ಅನ್ನೋ ಮಾತನ್ನ ಹೇಳ್ತಾರೆ. ಅವರೇ ಬಹಳಷ್ಟು ಬಾರಿ ಇಂಗ್ಲಿಷ್ ನಲ್ಲಿ ಮಾತಾಡಿದ್ದಾರೆ. ಬಹಳ ಅವರು ಕನ್ವರ್ಸೇಷನ್ ಮೋಸ್ಟ್ ಆಫ್ ಇರೋದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಆದ್ರೆ ಇವರು ಮಾತಾಡಿರುವಂತಹ ಒಂದು ಲೈನಿಗೆ ಕನ್ನಡ ಬಳಸಿ ಅನ್ನೋ ಮಾತನ್ನ ಹೇಳ್ತಾರೆ. ಇದಕ್ಕೆ ಚಂದ್ರಪ್ರಭಾ ಕೂಡ ಸಾಥ್ ಕೊಡ್ತಾರೆ. ಬಟ್ ಆದ್ರೆ ಇಡೀ ಮನೆ ರಘು ಅವರ ಪರ ನೀಡುತ್ತೆ. ನಾವು ಎಲ್ಲ ಕೂಡ ಕನ್ನಡ ಮಾತಾಡಿಲ್ಲ, ಕೆಲವೊಂದು ಬಾರಿ ನಾವು ಕೂಡ ಎಲ್ಲಾ ಬಾರಿನೂ ಕನ್ನಡನೇ ಮಾತಾಡಿಲ್ಲ, ಇಂಗ್ಲಿಷ್ ಕೂಡ ಮಾತಾಡ್ತೀವಿ. ಸೊ ಅದು ವಿಚಾರನೇ ಅಲ್ಲ. ಹಾಗೆ ನೀವು ಮಾತ್ರ ಎಲ್ರಿಗೂ ಏಕವಚನದಲ್ಲಿ ಮಾತಾಡ್ಬೋದು. ಸೊ ನಿಮಗೆ ಯಾರಾದ್ರೂ ಏಕವಚನದಲ್ಲಿ ಮಾತಾಡಿದ್ರೆ ಆಗ ನಿಮಗೆ ಟ್ರಿಗರ್ ಆಗುತ್ತೆ, ಆವಾಗ ರೂಲ್ಸ್ ಎಲ್ಲ ಬರುತ್ತಾ ಅನ್ನುವಂತಹ ಮಾತುಗಳನ್ನ ಸ್ಪರ್ಧಿಗಳೆಲ್ಲ ಮಾತಾಡ್ತಾರೆ. ಸೊ ಒಂದ್ ರೀತಿಯಲ್ಲಿ ರಘು ಎಂಟ್ರಿ ಬಹಳನೇ ಟೆರರ್ ಆಗಿತ್ತು ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದಂತಹ ಕಂಟೆಸ್ಟೆಂಟ್ ರಿಷಾ ಕೂಡ ಅಷ್ಟೇ, ಅವರ ಎಂಟ್ರಿ ಕೂಡ ಅಷ್ಟೇ ಜೋರಾಗಿತ್ತು. ಬಿಗ್ ಬಾಸ್ ಒಂದಿಷ್ಟು ಪ್ರಶ್ನೆಗಳನ್ನ ರಿಷಾ ಅವರಿಗೆ ಕೇಳ್ತಾರೆ. ಅದಕ್ಕೆ ಅವರು ಕೊಟ್ಟಂತಹ ಉತ್ತರ ಕೂಡ ಒಳಗಿರುವ ಸ್ಪರ್ಧಿಗಳಿಗೆ ಬಹಳನೇ ಟ್ರಿಗರ್ ಮಾಡ್ತು ಅಂತ ಹೇಳ್ಬೋದು. ಒಂದು, ಈ ಮನೆಯಲ್ಲಿ ಯಾರ ಆಟ ಮುಗ್ದಿದೆ ಅಂತ ಹೇಳಿದಾಗ ಸೊ ಧ್ರುವಂತ್ ಅವ್ರ ಆಟ ಮುಗ್ದಿದೆ ಅಂತ ಹೇಳ್ತಾರೆ. ಆ ಮಾತು ಕೂಡ ಧ್ರುವಂತರಿಗೆ ಬಹಳನೇ ಟ್ರಿಗರ್ ಮಾಡುತ್ತೆ. ಹಾಗೆ ಯಾರ ಮುಖವಾಡ ಕಳಿಸ್ಬೇಕು, ಯಾರು ಒಂದು ಅವ್ರು ಹೇಳೋದೇ ಒಂದು ಅವ್ರು ಮಾಡೋದೇ ಒಂದು, ಈ ರೀತಿ ಆಟ ಆಡ್ತಾ ಇದ್ದಾರೆ ಅಂದಾಗ ಜಾನ್ವಿ ಅವ್ರನ್ನ ಹೇಳಿದ್ದಾಯ್ತು. ಸೊ ಹಾಗೆ ಹೇಳೋದೇ ಒಂದು ಮಾಡೋದೇ ಒಂದು ಅನ್ನೋ ಕಾರಣಕ್ಕೆ ಅಶ್ವಿನಿ ಗೌಡ ಅವರ ಹೆಸರನ್ನ ತಗೊಂಡ್ರು. ಸೊ ಇದೆಲ್ಲದ್ರಿಂದ ಅವರು ಒಳಗಿರುವಂತಹ ಕಂಟೆಸ್ಟೆಂಟ್ಸ್ ಟ್ರಿಗರ್ ಆದ್ರು. ಸೊ ಅವರು ಇದ ಕಾರಣಕ್ಕೆ ಉತ್ತರ ಕೊಟ್ಟು ಅವರ ಭಾವಚಿತ್ರ ಇರೋ ಬಾಕ್ಸ್ ಅನ್ನ ಹೊಡಿಬೇಕಾಗಿತ್ತು. ಸೊ ಟಾಸ್ಕ್ ಅಂತೂ ಬಹಳನೇ ಚೆನ್ನಾಗಿತ್ತು. ಅಂಡ್ ಕೊನೆಯದಾಗಿ ಬಂದಂತಹ ಸೂರಜ್ ಅವರು ಕೂಡ, ಅವರಿಗೂ ಕೂಡ ಅಷ್ಟೇ, ಯಾರು ಸುಂದರವಾಗಿರೋ ಮಹಿಳಾ ಕಂಟೆಸ್ಟೆಂಟ್ ಅಂದಾಗ ರಾಶಿಕಾ ಅವ್ರ ಹೆಸರು ತಗೋತಾರೆ. ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂದಾಗ ರಿಷಾ ಹಾಗೆ ಗಿಲ್ಲಿ ಅವ್ರ ಹೆಸರು ತಗೊಳ್ತಾರೆ. ಯಾರ ಆಟ ನಿಮಗೆ ಇಷ್ಟ ಆಗಿಲ್ಲ ಅನ್ನೋ ತಗೊಂಡಾಗ ಅಲ್ಲಿ ಅಶ್ವಿನಿ ಗೌಡ ಅವ್ರ ಹೆಸರು ತಗೋತಾರೆ. ಸೊ ಇದೆಲ್ಲದ್ರಿಂದ ಈ 3 ಜನ ಕಂಟೆಸ್ಟೆಂಟ್ಸ್ ಎಷ್ಟು ದಿನ ಬಿಗ್ ಬಾಸ್ ಆಟವನ್ನ 3 ವಾರಗಳ ಕಾಲ ಆಟವನ್ನ ನೋಡ್ಕೊಂಡು ಈಗ ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದಾರೆ. ಸೊ ಅವರು ಕೊಡುವಂತಹ ಕಾರಣಗಳು, ಅವರು ಕೊಡುವಂತಹ ಉತ್ತರಗಳು, ಹಾಗೆ ಅವರು ಒಬ್ಬರ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದು ಆಲ್ಮೋಸ್ಟ್ ಕರ್ನಾಟಕದ ಜನತೆದು ಅದೇ ಅಭಿಪ್ರಾಯ ಆಗಿರುತ್ತೆ. ಆ ಅಭಿಪ್ರಾಯವನ್ನ ಅವರು ಕೊಡ್ತಾ ಇದ್ದಾರೆ. ಸೊ ಈ ಮೂಲಕನೇ ಗೊತ್ತಾಗುತ್ತೆ ಪ್ರತಿಯೊಬ್ರು ಕೂಡ ಧ್ರುವಂತ್ ಅವರಿಗೆ ಮುಖವಾಡ ಹಾಕೊಂಡು ಬಂದಿದ್ದೀರಾ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಈ ಮಾತು ಅವರಿಗೂ ತುಂಬಾನೇ ಹಾರ್ಟ್ ಆಗಿ ಬಿಗ್ ಬಾಸ್ ನನ್ನನ್ನ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡ್ತದೆ ಅನ್ನೋ ರೀತಿ ಹೇಳ್ತಿದ್ದಾರೆ. ಬಿಗ್ ಬಾಸ್ ವ್ಯಕ್ತಿತ್ವದ ಆಟ, ಅವರಲ್ಲಿ ಹೇಗಿರ್ತಾರೆ ಅದು ಜನಕ್ಕೆ ತೋರಿಸ್ತಾರೆ.
ಬಟ್ ಇದರಲ್ಲಿ ಬಿಗ್ ಬಾಸ್ ಅವ್ರನ್ನ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡೋದು ಹೇಗಿದೆ, ಅಲ್ಲೇ ತುಂಬಾ ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ, ಅವ್ರು ಬಹಳಷ್ಟು ಜನ ಕರ್ನಾಟಕದ ಜನತೆಗೆ ಇಷ್ಟ ಆಗ್ತಾ ಇದ್ದಾರೆ. ಇವ್ರನ್ನ ಮಾತ್ರ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡಿ ಅವ್ರನ್ನ ಪಾಸಿಟಿವ್ ಪೋರ್ಟ್ರೇಟ್ ಮಾಡೋದು ಅದು ಹಾಗಲ್ಲ. ಅವರು ಹೇಗಿರ್ತಾರೆ ಆ ರೀತಿ ಬಿಂಬಿಸ್ತಾ ಇದೆ ಬಿಗ್ ಬಾಸ್. ಅವರು ಮನೇಲಿ ಹೇಗಿರ್ತಾರೆ ಅನ್ನೋದು ಜನರು ನೋಡ್ತಾರೆ. ಸೊ ಬಟ್ ಆದ್ರೆ ಇಲ್ಲಿ ಧ್ರುವಂತರ ಆ ಮಾತು ಹೇಳ್ತಾರೆ, ಬಿಗ್ ಬಾಸ್ ವೇದಿಕೆ ನನ್ನನ್ನು ತಪ್ಪಾಗಿ ತೋರಿಸ್ತಾ ಇದೆ, ನನಗೆ ಹೊರಗಡೆ ಆದಂತಹ ಬಹಳ ಇಮೇಜ್ ಇದೆ, ಸೊ ಇಲ್ಲಿಂದ ನಾನು ಹೋಗೋಕ್ಕೂ ರೆಡಿ ಅನ್ನೋ ಮಾತನ್ನ ಹೇಳ್ತಾರೆ. ನೋಡೋಣ ಮುಂದಿನ ದಿನದಲ್ಲಿ ಬಿಗ್ ಬಾಸ್ ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ, ಬಿಗ್ ಬಾಸ್ ಅನ್ನೋಕ್ಕಿಂತ ಸುದೀಪ್ ಸರ್ ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ. ಸೊ ಒಟ್ಟಾರೆಯಾಗಿ 3 ಜನ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಬಹಳ ರೋಷಾವೇಶದಿಂದ ಬಂದಿದ್ದಾರೆ. ಸದ್ಯಕ್ಕೆ ಅವ್ರು ಬಂದಿದ್ದಾಗಿಂದ ಏನು ಈಗ ಬಿಗ್ ಬಾಸ್ ಮನೆಯಲ್ಲಿ ಜೋರ್ ಮಾಡ್ಕೊಂಡಿದ್ದಾರೆ. ಅಶ್ವಿನಿ ಗೌಡ ಆಗಿರ್ಬೋದು, ಜಾನ್ವಿ ಅವರಾಗಿರ್ಬೋದು, ಒಂದ್ ರೀತಿ ಸೈಲೆಂಟ್ ಆಗಿದ್ದಾರೆ. ಬಟ್ ಆದ್ರೆ ಅವರು ಒಂದ್ ರೀತಿ ಬುದ್ಧಿ ಬಿಡಲ್ಲ ಅಂತಾರಲ್ಲ, ಆ ರೀತಿ ಈಗಲೂ ಕೂಡ ನೆಗೆಟಿವ್ ಆಗಿ ಟಾಂಟ್ ಕೊಡೋದು, ಗಿಲ್ಲಿಗೆ ನಿನ್ನ ಕಳ್ಸೆ ನಾನು ಹೋಗೋದು ಅನ್ನೋ ಮಾತನ್ನ ಹೇಳ್ತಾರೆ. ಬಟ್ ಈಗ ಅಟ್ ಪ್ರೆಸೆಂಟ್ ಕರ್ನಾಟಕದ ಜನತೆ ಯಾರನ್ನ ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತ ಖಂಡಿತ ಗೊತ್ತಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂತಹ ಕಮೆಂಟ್ಸ್ ನೋಡಿದ್ರೆ ಅಂಡ್ ಈಗ ಹೋಗಿರೋ ಸ್ಪರ್ಧಿಗಳ ಒಂದು ಅಭಿಪ್ರಾಯವನ್ನ ತಿಳಿಸೋ ರೀತಿ ನೋಡಿದ್ರೆ ಕೂಡ ಯಾರು ಇಷ್ಟ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಸೊ ಇದು ಸಾಧ್ಯನಾ, ಗಿಲ್ಲಿಯನ್ನ ಕಳಿಸಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೋಗೋಕೆ ಸಾಧ್ಯನಾ ಅನ್ನೋದನ್ನ ನೀವು ತಿಳಿಸಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋ ಸ್ಪರ್ಧಿಗಳು ಯಾವ ರೀತಿ ಆಡ್ತಾರೆ, ಮುಂದಿನ ದಿನಗಳಲ್ಲಿ ಯಾರಿಗೆ ಕ್ಲೋಸ್ ಆಗ್ತಾರೆ ಅಥವಾ ಒಂಟಿಯಾಗಿ ನಿಂತು ಆಟ ಆಡ್ತಾರ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.